ಇಲ್ಲಿ ನಾವು ಲಿಮಿಟಿನ 3 ವೇರಿಯೇಷನ್ ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಲಿಮಿಟ್ ಎಕ್ಸಿಸ್ಟ್ ಆ್ಯಂಡ್ ಇಸ್ ಈಕ್ವಲ್ ಟು ದ ವ್ಯಾಲ್ಯೂ ಅಟ್ ದಟ್ ಪಾಯಿಂಟ್. ಸರಿನಾ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ನಾವಿವಾಗ ಎಫ್ ಆಫ್ ಎಕ್ಸ್ ವರ್ಸಸ್ ಎಕ್ಸ್ ನೋಡ್ತಾ ಇದ್ದೀವಿ ಆ್ಯಂಡ್ ವಿ ಆರ್ ಅಪ್ರೋಚಿಂಗ್ 2. ಸೊ ಲೆಫ್ಟ್ ಹ್ಯಾಂಡ್ ಸೈಡಿಂದ ಅಪ್ರೋಚ್ ಮಾಡಿದಾಗ ಈ ರೀತಿಯಲ್ಲಿ ವ್ಯಾಲ್ಯೂ ಬರುತ್ತೆ, ರೈಟ್ ಹ್ಯಾಂಡ್ ಸೈಡಿಂದ ಅಪ್ರೋಚ್ ಮಾಡಿದಾಗ ಈ ವ್ಯಾಲ್ಯೂ ಬರುತ್ತೆ ಅಲ್ವಾ. ಸೊ ಅದನ್ನು ಸಮ್ಮರೈಸ್ ಮಾಡೋಣ ಇಲ್ಲಿ. ಸೊ ಇಲ್ಲಿ ಏನು ನೋಡ್ತಾ ಇದ್ದೀವಿ, ಲಿಮಿಟ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು 2 ಫ್ರಮ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು, ಅದನ್ನು ಬರ್ಕೊಳ್ಳೋಣ. ಅದಾಯಿತು ಅಂದಮೇಲೆ ಲಿಮಿಟ್ ಆ್ಯಸ್ ಎಕ್ಸ್ ಟೆನ್ಸ್ ಟು 2 ಪ್ಲಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನು ಅಂತ ಹೇಳಿ ಬರ್ಕೊಳ್ಳೋಣ. ಮತ್ತು ಇವೆರಡನ್ನು ನಾವು ಎಫ್ ಆಫ್ 2 ಜೊತೆ ಕಂಪೇರ್ ಮಾಡೋಣ. ಸೊ ಎಫ್ ಆಫ್ 2 ಏನು ಬರುತ್ತೆ ಇಲ್ಲಿ, 4. ಆಯಿತಾ? ಹಾಂ. ಸೊ ಲೆಫ್ಟ್ ಹ್ಯಾಂಡ್ ಸೈಡಿಂದ ಅಪ್ರೋಚ್ ಮಾಡ್ತು ಅಂತ ಹೇಳಿದ್ರೆ ದ ಕ್ಲೋಸೆಸ್ಟ್ ವಿ ಕ್ಯಾನ್ ಗೆಟ್ ಓವರ್ ಹಿಯರ್ ಇಸ್ 3.8. ಹೌದಲ್ವಾ? ಸೊ ಎಕ್ಸ್ ವ್ಯಾಲ್ಯೂ ಇಸ್ ಲೆಸ್ ದ್ಯಾನ್ 2 ಕಂಡೀಷನ್ ಸರಿ ಇದೆ. ಹಾಗಾಗಿ ಈ ಉತ್ತರ ಅಪ್ರಾಕ್ಸಿಮೇಟ್ಲಿ ಬರೀತು ಅಂತ ಹೇಳಿದ್ರೆ 4 ಅಂತ ಬರೀಬೋದು, ಬಟ್ 3.8 ಅಂತ ಹೇಳಿ ಬರಿತಾ ಇದ್ದೀನಿ ಇವಾಗ. ರೈಟ್ ಹ್ಯಾಂಡ್ ಸೈಡಿಂದ ಅಪ್ರೋಚ್ ಆಯಿತು ಅಂತ ಹೇಳಿದ್ರೆ 4.20 ಸರಿ ತಾನೆ? ನೋಡಿ ಇಲ್ಲಿ 2.05, ಇಟ್ ಇಸ್ ಮೋರ್ ದೆನ್ 2. ಸೊ ನಮ್ಮ ಫಂಕ್ಷನ್ ಬಿಹೇವಿಯರ್ 4.2 ಅಲ್ವಾ. ನಾನು ಅಪ್ರಾಕ್ಸಿಮೇಟ್ ಮಾಡ್ತು ಅಂತ ಹೇಳಿದ್ರೆ ಇವೆಲ್ಲ ಒಂದೇ ಬರುತ್ತೆ. ಸೊ ಇಲ್ಲಿ ಏನು ಹೇಳ್ಬೋದು ನಾವು, ಆಲ್ ಆಫ್ ದಿಸ್ ಆರ್ ಈಕ್ವಲ್. ಸೊ ಕನ್ಕ್ಲೂಷನ್ ಏನಪ್ಪ ಇಲ್ಲಿ ಅಂತ ಹೇಳಿದ್ರೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ಮೈನಸ್ is equal to limit f of x as x tends to 2 plus ಇವೆಲ್ಲನೂ ಇಟ್ಸ್ ಈಕ್ವಲ್ ಟು ಎಫ್ ಆಫ್ 2. ಸೊ ಏನು ಹೇಳ್ಬೋದು ನಾವಿಲ್ಲಿ, ಲಿಮಿಟ್ ಎಕ್ಸಿಸ್ಟ್ ಅಂತ ಹೇಳಿ ಬರೀಬೋದು. ಸರಿನಾ? ಇದು ನಮ್ಮ ಕನ್ಕ್ಲೂಷನ್. ಮುಂದಿನ ಕೇಸ್ ನೋಡ್ತಾ ಇದ್ದೀವಿ. ಲಿಮಿಟ್ ಎಕ್ಸಿಸ್ಟ್ ಬಟ್ ನಾಟ್ ಈಕ್ವಲ್ ಟು ದ ವ್ಯಾಲ್ಯೂ ಅಟ್ ದ ಲಿಮಿಟ್ ಆರ್ ವ್ಯಾಲ್ಯೂ ಅಟ್ ದ ಪಾಯಿಂಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತು ಅಂತ ಹೇಳಿದ್ರೆ, ಇವಾಗ ಮುಂದಿನ ಫಂಕ್ಷನ್ನು ಇದು. ಸೊ ಏನು ಅಪ್ರೋಚ್ ಮಾಡ್ತಾ ಇದ್ದೀವಿ, 0 ಅಪ್ರೋಚ್. 0 ಅಲ್ಲ, ಆ್ಯಕ್ಚುಲಿ 2 ಅಪ್ರೋಚ್ ಮಾಡ್ತಾ ಇದ್ದೀವಿ. ವಿ ಆರ್ ಅಪ್ರೋಚಿಂಗ್ 2. ಸರಿನಾ? ತಪ್ಪು ಬರ್ದಿನಲ್ಲಿ. ಹಾಂ, ಇವಾಗ ನೋಡಿ, ಇವಾಗ ಇಲ್ಲಿ ನಾವು ಅಪ್ರೋಚ್ ಮಾಡಿದ್ರಿ 2ನ ಸ್ವಲ್ಪ ಝೂಮ್ ಮಾಡ್ತೀನಿ. 2 ಕಾಣ್ತಾ ಇಲ್ಲ. ಹಾಂ, ಸರಿನಾ? ಸೊ ಕ್ಲೋಸೆಸ್ಟ್ ವ್ಯಾಲ್ಯೂ 3.9. ಸೊ ಇಲ್ಲಿ ಕೂಡ ಇದೇ ಥರ ಸಮ್ಮರೈಸ್ ಮಾಡೋಣ. ಲಿಮಿಟ್ ಆಫ್ ದ ಫಂಕ್ಷನ್ ಆ್ಯಸ್ ಎಕ್ಸ್ ಟೆನ್ಸ್ ಟು 2 ಮೈನಸ್ ಇಸ್ ಈಕ್ವಲ್ ಟು, ಇಲ್ಲೇನು ಬರ್ತಾ ಇದೆ ಇಲ್ಲಿ, 3.9. ಅದೇ ರೀತಿಯಲ್ಲಿ ರೈಟ್ ಹ್ಯಾಂಡ್ ಸೈಡಿಂದ ಅಪ್ರೋಚ್ ಮಾಡೋಣ. ಸೊ ಇದ್ರ ವ್ಯಾಲ್ಯೂ ಏನು ಬರುತ್ತೆ ನೋಡೋಣ. ಕ್ಲೋಸೆಸ್ಟ್ ಅಂತ ಹೇಳಿದ್ರೆ 4.10. ಆದರೆ ಆಟ್ 2 ಏನಾಗ್ತಾಯಿದೆ ಇಲ್ಲಿ, ಲಿಮಿಟ್ ಅಲ್ಲ, ಎಫ್ ಆಫ್ 2 ಏನಾಗುತ್ತೆ ಇಲ್ಲಿ, ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. ಇಲ್ಲಿ 2 ಸ್ಕ್ವೇರ್ ದಟ್ ಇಸ್ 4 ಮೈನಸ್ 4 ಡಿವೈಡ್ ಬೈ 2 ಮೈನಸ್ 2 ಏನು ಬರುತ್ತಿದ್ದು, 0/0 ವಿಚ್ ಇಸ್ ಈಕ್ವಲ್ ಟು ಇನ್ಫಿನಿಟಿ ಅಲ್ವಾ. ಇವಾಗ ಏನು ಹೇಳ್ಬೋದು ನಾವು, ಯೋಚನೆ ಮಾಡಿ ನೋಡೋಣ. ಇಲ್ಲಿ ಲಿಮಿಟ್ಟು, ಇವೆರಡು ಲಿಮಿಟ್ಟು ಒಂದೇ ಇದೆ. ಎಕ್ಸ್ ಟೆನ್ಸ್ ಟು 2 ಮೈನಸ್ ಇಟ್ಸ್ ಈಕ್ವಲ್ ಟು ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಟೆನ್ಸ್ ಟು 2 ಪ್ಲಸ್. ಆದರೆ ದೇ ಆರ್ ನಾಟ್ ಈಕ್ವಲ್ ಟು ಎಫ್ ಆಫ್ 2. ಸೊ ಏನು ಕನ್ಕ್ಲೂಡ್ ಮಾಡ್ಬೋದು, ಇಲ್ಲೂ ಕೂಡ ಇವೆಲ್ಲ ತೊಂದರೆ ಇಲ್ಲ. ಇವೊಂದು ದೇ ಆರ್ ನಾಟ್ ಈಕ್ವಲ್ ಟು ಎಫ್ ಆಫ್ 2, ವಿ ಕ್ಯಾನ್ ಕನ್ಕ್ಲೂಡ್ ದಟ್ ಲಿಮಿಟ್ ಇದೆ ಅಂಥೇಳಿ, ಲಿಮಿಟ್ಸ್ ಇಲ್ಲಿ ಬರುತ್ತೆ ಅಂಥೇಳಿ. ಗೊತ್ತಾಯ್ತಾ?
ಸೊ ಅಬ್ಸರ್ವ್ ಮಾಡಿ ಇಲ್ಲಿ ಏನು ಕಲಿತಾ ಇದ್ದೀವಿ ಅಂಥೇಳಿ. ಮೂರನೇ ಕೇಸು, ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಇವನ್ ದೋ ದೇರ್ ಇಸ್ ಅ ಡೆಫಿನೆಟ್ ವ್ಯಾಲ್ಯೂ ಅಟ್ ದಟ್ ಪಾಯಿಂಟ್. ಇಲ್ಲಿ ನಮಗೆ ಇನ್ಡೆಫಿನೆಟ್ ವ್ಯಾಲ್ಯೂ ಬಂತು, ಇಲ್ಲೊಂದು ಡೆಫಿನೆಟ್ ವ್ಯಾಲ್ಯೂ ಇದೆ ಆ್ಯಂಡ್ ದೇರ್ ಆರ್ 2 ಡಿಫ್ರೆಂಟ್ ಕೇಸಸ್. ಅದನ್ನು ನೋಡ್ತೀನಿ ಇವಾಗ. ಈ ಫಂಕ್ಷನ್ ಆಲ್ರೆಡಿ ನೋಡಿದ್ದೀರ ನೀವು. ಸೊ ವಿ ಆರ್ ಅಪ್ರೋಚಿಂಗ್ 0. ಸರಿ ಬರ್ತೀನಿ ಇದನ್ನು. ಹಾಂ, ವಿ ಆರ್ ಅಪ್ರೋಚಿಂಗ್ 0 ಈ ಕೇಸಲ್ಲಿ. ಸೊ ಲೆಫ್ಟ್ ಹ್ಯಾಂಡ್ ಸೈಡಿಂದ ಅಪ್ರೋಚ್ ಮಾಡೋಣ. ಇಲ್ಲೂ ಕೂಡ ಅದೇ ಕೇಸು. ಒಂದೇ ನಿಮಿಷ ಅರೇಂಜ್ ಮಾಡ್ಕೊತೀನಿ. ಹಾಂ ಹುಡುಗರ, ಸೊ ಇಲ್ಲಿ ಏನೇನು ಬರುತ್ತೆ ನೋಡೋಣ. ಸೊ ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಬರ್ತಾ ಇದೆ ಅಂತ ಹೇಳಿದ್ರೆ ಇಟ್ ಈಸ್ ಫ್ರಮ್ ದ ಲೆಫ್ಟ್ ಹ್ಯಾಂಡ್ ಅಪ್ರೋಚ್. ಸೊ ಕ್ಲೋಸೆಸ್ಟ್ ಇದೆ ಅಂದ್ಕೊತೀನಿ. ಎಷ್ಟು ಬರ್ತಾ ಇದೆ? ಒಂದೇ ಬರುತ್ತೆ. ನೀವೇನೇ ಮಾಡಿದ್ರೆ ಒಂದೇ ಬರುತ್ತೆ, ಯಾಕಂದರೆ ಇಟ್ ಈಸ್ ಅ ಕಾನ್ಸ್ಟೆಂಟ್ ಥ್ರೂ ಔಟ್ ದಿಸ್ ಪರ್ಟಿಕ್ಯುಲರ್ ಲೈನ್ ಅಲ್ವಾ. ಸೊ ಇದು 1 ಬರುತ್ತೆ ಇದು. ಮತ್ತು ರೈಟ್ ಹ್ಯಾಂಡ್ ಸೈಡಿಂದ ಅಪ್ರೋಚ್ ಮಾಡ್ತು ಅಂತ ಹೇಳಿದ್ರೆ ನೀವು ಏನೇ ಮಾಡಿದ್ರು ಇಲ್ಲಿ ಉತ್ತರ 2 ಬರುತ್ತೆ. ನೋಡ್ಬೋದು ಇಲ್ಲಿ ಪಾಸಿಟಿವ್ ವ್ಯಾಲ್ಯೂ, ಹಾಗಾಗಿ ಇಟ್ಸ್ ಮೋರ್ ದೆನ್ 0 ಅಲ್ವಾ. ಹಾಗಾಗಿ ಇದು ರೈಟ್ ಹ್ಯಾಂಡ್ ಸೈಡಿಂದ ಬರ್ತಿದ್ವಿ, ಇಲ್ಲಿ 2 ಬರ್ತಾ ಇದೆ. ಹೌದು ತಾನೆ? ಸೊ ಓವರ್ ಆಲ್ ಇವಾಗೇನು ನೋಡ್ತಾ ಇದ್ದೀವಿ, ಇಲ್ಲಿ 0 ಮತ್ತೊಂದು ನೋಡ್ಬಿಡೋಣ. 0 ಎಕ್ಸಾಕ್ಟ್ಲಿ 0 ಬಂತು ಅಂತ ಹೇಳಿದ್ರೆ ಉತ್ತರ 1 ಬರ್ತಾ ಇದೆ. ಸೊ ಒಂದು ಡೆಫಿನೆಟ್ ವ್ಯಾಲ್ಯೂ ಇದೆ, ಇನ್ಫಿನಿಟಿ ಇಲ್ಲ, ಡೆಫಿನೆಟ್ ವ್ಯಾಲ್ಯೂ ಇದೆ. ಬಟ್ ಏನು ಕನ್ಕ್ಲೂಡ್ ಮಾಡ್ಬೋದು ನಾವು? ಒಂದು ಈಕ್ವಲ್ ಇದೆ, ಮತ್ತೊಂದು ಈಕ್ವಲ್ ಇಲ್ಲ ಎಫ್ ಆಫ್ 0ಗೆ ಅಲ್ವಾ. ಇದು ಇವೆರಡು ಈಕ್ವಲ್ ಇದೆ, ಇದು ಈಕ್ವಲ್ ಇಲ್ಲ. ಸೊ ಏನು ಕನ್ಕ್ಲೂಡ್ ಮಾಡ್ಬೋದು? ಇದೆಲ್ಲ ಇದ್ರೂ ಈ ಥರ ಕೇಸ್ ಇದ್ದರೆ, ಸಿನ್ಸ್ ವಿ ಹ್ಯಾವ್ ದಿಸ್ ಟು ನಾಟ್ ಈಕ್ವಲ್ ಟು ಈಚ್ ಅದರ್, ಎಫ್ ಆಫ್ 0 ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಎಸ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಇವೆರಡು ಈಕ್ವಲ್ ಆಗಿರ್ಬೋದು. ಆದರೆ ದಿಸ್ ಎಂಟೈರ್ ಥಿಂಗ್ ಇಸ್ ನಾಟ್ ಈಕ್ವಲ್ ಟು ಇದು. ಸೊ ಇದರಿಂದ ಏನು ಹೇಳ್ಬೋದು ನಾವು? ದಿಸ್ ಇಂಪ್ಲೈಸ್ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್, ನಾಟ್ ಎಕ್ಸಿಸ್ಟ್. ಸರಿನಾ? ಅರ್ಥ ಆಯ್ತಾ? ಸೊ ಈ ಥರ ಕೇಸಲ್ಲ. ಇನ್ನೊಂದು ಕೇಸನ್ನು ನೋಡಿಸ್ಬಿಡ್ತೀನಿ. ಇನ್ನೊಂದು ಇದರಲ್ಲೂ ಕೂಡ ನೀವೇ ನೋಡಿರೋ ಅಂತೀರಿ. ಹಾಂ, ಮೊದಲನೇದಾಗಿ ಲೆಫ್ಟ್ ಹ್ಯಾಂಡ್ ಸೈಡಿಂದ ಅಪ್ರೋಚ್ ಮಾಡ್ತೀನಿ. ವಿಚ್ ವ್ಯಾಲ್ಯೂ? 0. ಸೊ ಇಲ್ಲಿ ನೋಡ್ಬೋದು, ಸ್ವಲ್ಪ ಝೂಮ್ ಇನ್ ಮಾಡ್ತು ಅಂತ ಹೇಳಿದ್ರೆ ಅಷ್ಟೇ ಕಣ್ರು. ಇದೆಷ್ಟು ಬರ್ತಾಯಿದೆ ಇದು ನೋಡ್ಬೋದು. ಇಟ್ಸ್ ಲೆಸ್ ದೆನ್, ಇಲ್ಲ ಇನ್ನೂ ಮಾಡ್ಬೋದು. ಹಾಂ, ಆ್ಯಕ್ಚುಲಿ ಇನ್ನೂ ಮಾಡ್ಬೋದು. ಸಾಕು, ಇಷ್ಟು ಸಾಕು. ಅಷ್ಟೇ ಅನ್ಕೊತೀನಿ. ಓಕೆ, ಅಷ್ಟೇ ಬರ್ತಾ ಇರೋದು. ಸೊ ಇಲ್ಲಿ ನೋಡ್ಬೋದು -2.3 ಬರ್ತಾ ಇದೆ ಲೆಫ್ಟ್ ಹ್ಯಾಂಡ್ ಸೈಡಿಂದ ಅಪ್ರೋಚ್ ಮಾಡ್ತಾ ಇದ್ರೆ. ದ ಮೋಸ್ಟ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಫ್ರಮ್ ದ ಗ್ರಾಫ್ ಇದು. ರೈಟ್ ಹ್ಯಾಂಡ್ ಸೈಡಿಂದ ಅಪ್ರೋಚ್ ಮಾಡ್ತು ಅಂತ ಹೇಳಿದ್ರೆ 2.2 ಬರ್ತಾ ಇದೆ, +2.2. ಕ್ಲಿಯರಾಗಿ ಇದು ಒಂದು ನೆಗೆಟಿವು, ಇದು ಪಾಸಿಟಿವು, ವ್ಯತ್ಯಾಸ ಹೆಚ್ಚಿದೆ. ಸೊ ಏನು ಹೇಳ್ಬೋದು ನಾವು? ಈ ಒಂದು ಏನೋ 0 ಹತ್ರ ನೋಡ್ಬೋದು ನೀವು. 0 ಹೋಯ್ತು ಅಂತ ಹೇಳಿದ್ರೆ, ಹಾಂ 0 ಹೋಯ್ತು ಅಂತ ಹೇಳಿದ್ರೆ ನಮ್ಮ ಉತ್ತರ 0 ಬರ್ತಾ ಇದೆ. ಈ ವ್ಯಾಲ್ಯೂ ಇದೆ, ಈ ಉತ್ತರ ಇದೆ. ಅದರ ಕನ್ಕ್ಲೂಷನ್ ಏನು? ಇದರಲ್ಲಿ 3 ವಸ್ತುನೂ 3 ಐಟಮೂ ಈಕ್ವಲ್ ಆಗಿಲ್ಲ, 3 ನಂಬರು ಈಕ್ವಲ್ ಆಗಿಲ್ಲ. ಬಟ್ ಯಾ, ಇಟ್ ಡಸಂಟ್ ಮ್ಯಾಟರ್. ಲಿಮಿಟ್ ಎಫ್ ಆಫ್ ಎಕ್ಸ್ ಎಕ್ಸ್ ಟೆನ್ಸ್ ಟು 0 ಮೈನಸ್, ಇಟ್ಸ್ ಕ್ಲಿಯರ್ಲಿ ನಾಟ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು 0 ಪ್ಲಸ್. ಇವನ್ ದೋ ದೇ ಆರ್ ನಾಟ್ ಈಕ್ವಲ್ ಟು, ಎನಿವೇಸ್ ಡಸಂಟ್ ಮ್ಯಾಟರ್. ಸೊ ಕನ್ಕ್ಲೂಷನ್ ಏನಪ್ಪ ಇಲ್ಲಿ ಅಂತ ಹೇಳಿದ್ರೆ, ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್. ಸರಿನಾ? ಎಫ್ ಆಫ್ 0 ಇಸ್ ನಾಟ್ ಈಕ್ವಲ್ ಟು ದಿಸ್, ವಿಚ್ ಇನ್ ಟರ್ನ್ ಇಸ್ ನಾಟ್ ಈಕ್ವಲ್ ಟು ಎನಿಥಿಂಗ್. ಹೌದು ತಾನೆ? ಒಂದೇ ಕಲರ್ ಬರೆದು ಬಿಡ್ತೀನಿ ರೇ, ಕನ್ಫ್ಯೂಷನ್ ಆಗಬೇಡ, ಇಲ್ಲೇ ಬರೀತೀನಿ. ಸೊ ದಿಸ್ ಇಸ್ ನಾಟ್ ಈಕ್ವಲ್ ಟು ಎಫ್ ಆಫ್ 0 ವಿಚ್ ಇಸ್ ನಾಟ್ ಈಕ್ವಲ್ ಟು ಆಲ್ ಆಫ್ ದಿಸ್. ಸೊ ಇಲ್ಲಿ ಏನು ಕನ್ಕ್ಲೂಡ್ ಮಾಡ್ಬೋದು? ಇದೆಲ್ಲ ನೋಡಿದ್ದೀವಿ. ಏನು ಕನ್ಕ್ಲೂಡ್ ಮಾಡ್ಬೋದು? ಈ ಎಫ್ ಆಫ್ ಆ್ಯಕ್ಚುಯಲ್ ವ್ಯಾಲ್ಯೂ ಅಟ್ಟುಕೊಂಟು ಲೆಕ್ಕಕ್ಕಿಲ್ಲ. ದ ಎಕ್ಸಿಸ್ಟೆನ್ಸ್ ಆಫ್ ಅ ಲಿಮಿಟ್ at a specific value depends on the right hand and the left hand limit and not on the actual value of the function at that point. If both the right hand and the left hand limit approaches the same value as the same variable gets closer to that desired point, then the limit exists at that point. So ide nimma conclusion. Sarina?
ಇದೆಲ್ಲ ಇವಾಗ ಬರ್ಕೊಬೇಕು ನೀವು.